ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯ ವ್ಲಾಗ್. ಇದು ಸಂಡೇ ವ್ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಹೊತ್ತು ಅಜ್ಜಿ ಜೊತೆ ಮಾತಾಡ್ತಾ ಕೂತಿದ್ವಿ. ಇನ್ನು ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು. ಯುಗಾದಿ ಹಬ್ಬಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇಲ್ಲಿ ನಮ್ಮ ಅಣ್ಣ ಅವ್ನು ಬೀರ್ ಬಟ್ಟೆ ಎಲ್ಲನೂ ಸೇರಿಕೊಂಡು ಅಜ್ಜಿ ಅಣ್ಣ ಇಬ್ಬರೂ ಮರ್ಚ್ತಾ ಇದ್ರೆ ನನ್ನ ಮಗಳು ತುಂಟಾಟ ನೋಡಿ ಅವ್ರ ಮಾಮನ ಜರ್ಕಿನ ಹಾಕ್ಕೊಂಡು ಆಟ ಆಡ್ತಾಯಿದ್ಲು. ನಾನು ನಮ್ಮ ಮನೆಯವ್ರು ಇಬ್ಬರೂ ಟೆರೆಸ್ ಮೇಲೆ ಹೋಗಿ ಸ್ಕ್ರೀನ್ಗಳು ಮತ್ತು ಬೆಡ್ಶೀಟ್ಗಳೆಲ್ಲ ತೊಳಿತಾ ಇದ್ವಿ. ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂಡಿಗೆ ಟೊಮಟೊ ಬಾತ್ ಮಾಡಿದ್ದೆ. ಇನ್ನು ತಿಂಡಿನೂ ಕೂಡ ತಿಂದ್ಬಿಟ್ಟು ಇನ್ನು ನನ್ನ ಮಗಳು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇದ್ಲು. ಇನ್ನು ನಾನು ನಮ್ಮ ಮನೆಯವ್ರು ಸೇರ್ಕೊ ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನನ್ನ ಮದುವೆ ಫೋಟೋ ಸಿಕ್ತು. ಅದನ್ನು ನೋಡ್ಕೊಂಡು ನನ್ನ ಮಗಳು ತುಂಬಾ ಖುಷಿ ಪಡ್ತಾಯಿದ್ರು. ಇನ್ನು ಅವ್ರ ಅಪ್ಪಂಗೆ ಏನು ಯೋಚನೆ ಮಾಡ್ತಾ ಇದೆಯಪ್ಪ, ಮದುವೆ ಆಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿ ರೇಗಿಸ್ತಾ ಇದ್ಲು. ಕೆಲಸ ಮಾಡೋ ಮಧ್ಯದಲ್ಲಿ ನನ್ನ ಮಗಳು ತುಂಟಾಟ ನೋಡೋದೇ ಆಯಿತು. ನಾವು ಅಜ್ಜಿಗೆ ಸ್ಪೆಕ್ಸ್ ಹಾಕ್ಬಿಟ್ಟು ತುಂಬಾ ತೀಟ್ಲೆ ಮಾಡ್ತಾಯಿದ್ಲು ಅಜ್ಜಿ ಜೊತೆ. ಇನ್ನು ಮಧ್ಯಾಹ್ನ ಊಟ ಮಾಡೋದು ಬೇಡ, ಬೆಳಿಗ್ಗೆ ತಿಂಡಿ ತಿಂದಿದ್ದು ಲೇಟ ಅಂತಂತ ಹೇಳ್ಬಿಟ್ಟು ಸ್ವಲ್ಪ ಸಪೋಟ ಜ್ಯೂಸ್ ಮಾಡ್ಕೊಂಡು ಕುಡಿದ್ವು. ಇನ್ನು ನಮ್ಮ ಮನೆಯವ್ರು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ರು, ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಇನ್ನೊಬ್ಬ ಪಾಪು ಅಜ್ಜಿ ಇಬ್ಬರು ಟೆರೆಸ್ ಮೇಲೆ ಪಾತ್ರೆ ಎಲ್ಲ ತೊಳೆದಿಡ್ತಾಯಿದ್ರು. ಇನ್ನು ಸಂಜೆನೋ ಕೆಲಸ ಮಾಡಿ ಸುಸ್ತಾಗಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಪಿಜ್ಜಾ ತರಿಸ್ಕೊಟ್ರು. ಎಲ್ಲರೂ ಕುತ್ಕೊಂಡು ತಿಂತಾಯಿದ್ವಿ. ಇನ್ನು ಅಜ್ಜಿಗೆ ತಿನ್ನಿ ಅಂತ ಕೊಟ್ಟರೆ ಏನಿದು ಮೆತ್ತಗೆ ಹಿಂಗಿದೆಯಲ್ಲ ಅಂತ ಹೇಳಿ ಕೇಳ್ತಾಯಿದ್ರು. ಇನ್ನು ನಾವು ಹಿಂಸೆ ಮಾಡಿ ಅಜ್ಜಿಗೆ ಪಿಜ್ಜಾ ತಿನ್ನಿಸಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಪೇಜನ್ನ ಫಾಲೋ